ನಮಸ್ತೆ, ನಾನು ಶೀಲಾ ಭಂಡಾರ್ಕರ್. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಗುಂಪಿನ ಕವಿತಾ ಸರಪಳಿಯನ್ನು ಮುಂದುವರಿಸಲು ನನ್ನ ಹೆಸರನ್ನು ಸೂಚಿಸಿದ್ದಕ್ಕಾಗಿ ಶ್ರೀಯುತ ಮನೋಹರ ಗೋಖಲೆ ಅವರಿಗೆ ವಂದಿಸುತ್ತಾ ನನ್ನ ಕವನವನ್ನು ಓದುತ್ತಿದ್ದೇನೆ. ಕವನದ ಶೀರ್ಷಿಕೆ ದೇವಕಿಯ ಮನದಾಳ. ದೇವಕಿಯ ಶೂನ್ಯ ಕಣ್ಣುಗಳಲ್ಲಿ ಕೃಷ್ಣನ ಕಾಣುವ ಆಶಾಕಿರಣ. ಒಂದೇ ಒಂದು ಬಾರಿಯಾದರೂ ಸಿಕ್ಕೀತೆ ಕಾಣಲು ಕಳೆದಷ್ಟೂ ವರ್ಷಗಳ ಚಿತ್ರಣ. ಅವನ ಮೊದಲ ನಗು ಹೇಗಿದ್ದಿರಬಹುದು? ಕಣ್ಣುಗಳದೆಷ್ಟು ಹೊಳೆದಿರಬಹುದು? ಕಿಲಕಿಲನೆ ನಕ್ಕನು ಕೃಷ್ಣ, ಇಲ್ಲ ತುಟಿಗಳಲ್ಲೇ ಮಂದವಾಗಿ ಸೂಸಿದನು. ಅಂಬೆಗಾಲಿಟ್ಟು ಓಡಾಡಬಹುದು? ಅಯ್ಯೋ, ಮಣ್ಣೆತ್ತಿ ಹಾಕಿಕೊಂಡನು ಬಾಯೊಳಗೆ. ಮೊದಲ ಹೆಜ್ಜೆ ಇಟ್ಟಾಗ ಅವನು ಖುಷಿಯ ಕಡಲೇ ಉಕ್ಕಿತೇನು. ಪುಟಪುಟನೆ ಹೆಜ್ಜೆ ಇಡುವನೇನು, ಕಾಲ್ಗೆಜ್ಜೆ ಗಲಗಲ, ಆಹಾ ಕೇಳಲೆಷ್ಟು ಮೋಹಕವೋ. ಮೊದಲ ಸಲ ಅಮ್ಮ ಅಂದಾಗ ಯಶೋದೆ ಅದೆಷ್ಟು ನೆಲಿದಳು. ಎದೆಗವುಚಿ ಕೃಷ್ಣನ ತುಸು ಹೊತ್ತು ಅತ್ತಳೇನು. ಅವನ ರೂಪ ಅಲೌಕಿಕವಂತೆ. ಯಾರ ಹೋಲಿಕೆ ಇರಬಹುದು? ವಸುದೇವನಂತೆ ಕಾಣಬಹುದೇ? ಇಲ್ಲ ನನ್ನ ಹೋಲುವನೇ? ಹಾಗೆ ತುಂಬಾ ತುಂಟನಂತೆ. ಯಶೋದೆ ರೋಸಿ ಹೋಗಿರಬಹುದೇನು? ಏಟು ಕೊಡುವಳೇನು? ಇಲ್ಲ ಬರಿಯ ಬೆತ್ತವ ತೋರಿಸಿ ಹೆದರಿಸುವಳೇನು? ಬೆಣ್ಣೆ ಕದ್ದು ಸಿಕ್ಕಿಬಿದ್ದು ಬಾಯಿಗೆಲ್ಲ ಮೆತ್ತಿಕೊಂಡು ಗೋಪಿ ಅವನ ಎರುವಾಗ ಸಿಟ್ಟಿಗೇಳುವಳೆ? ಇಲ್ಲ ಮುದ್ದುಗರೆದು ತುಟಿಗಳಲ್ಲೇ ನಗುವಳೆ? ಮೊದಲ ಸಲ ಕೊಳಲನೂದುವಾಗ ಅಲ್ಲಿಯವರೆಲ್ಲ ಅದೆಷ್ಟು ಸಂತಸಗೊಂಡಿರಬಹುದು. ಖುಷಿಯನ್ನಿಡಲು ತಾವೇ ಸಿಗಲಿಲ್ಲವೇನು? ಕೃಷ್ಣನ ಬಾಲ್ಯಲೀಲೆಗಳ ನೆನೆಸಿಕೊಳ್ಳುತ್ತಾ ಇದ್ದಾಳೇನೋ ಆ ತಾಯಿ. ಹಾಗೆಯೇ ನನ್ನ ಬಗ್ಗೆಯೂ ಯೋಚಿಸಬಹುದೇ ಅವಳು? ನನ್ನ ಭಾಗ್ಯದಲ್ಲೆಲ್ಲಿದೆ ಅದೆಲ್ಲ? ಅದಾವ ಜನ್ಮದ ತಪಸ್ಸಿನ ಫಲವೋ ನಿನ್ನದು ಯಶೋದೆ? ಕೃಷ್ಣ ಸುಖಗಳೆಲ್ಲವೂ ನಿನಗೆ ಮತ್ತು ನನಗೆ ಈ ವಿರಹ ಸಂಕಟಗಳೇ. ಯಾವತ್ತಾದರೂ ಹೆತ್ತ ತಾಯಿಯೆಂದು ನೋಡಲು ಬಂದೇ ಬರಬಹುದೇನೋ. ಎದೆಗೌಚಿಕೊಂಡು ಒಮ್ಮೆ ಅತ್ತರದುವೇ ನನಗೆ ಮೋಕ್ಷವೇನು. ಧನ್ಯವಾದಗಳು.